ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾಕೆ ವೀಡಿಯೋ ಆಯ್ತಾ ಅಷ್ಟು ಬಡ ಬಡ ಈಗ ವೀಡಿಯೋ ಅಲ್ಲಿ ರೀ ವಿಡಿಯೋ ಸಪ್ರೇಟ್ ಆಗುತ್ತೆ. ಇದು ಅಮ್ಕಿದ್ರೆ ಫೋಟೋ ತಗೊಳುತ್ತೆ ಪಟ ಬರ್ತದೆ ಅಂತ. ಈ ಕಡೆ ನೋಡಿ, ಈ ಕಡೆ ನೋಡಿ. ಹಾಗೂ ನಮ್ಮ ಗ್ರಾಮದ ಕೀರ್ತಿಯ ಕೀರ್ತಿ ಬಂದಿದೆ. ಅವರು ಸಹ ನಮ್ಮ ಕಡೆಯಿಂದ ಒಂದು ಮಾತಾಡಿ ನೀವು. ಸ್ವಾಮಿಗಳು ಬಂದಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ಸಹ ಲಿಂಗಪ್ಪನವರು ಸದಸ್ಯರು ಬಸವಧರ್ಮ ಕೇಂದ್ರ, ಅವ್ರಿಗೂ ಸಹ ನಮ್ಮ ಬಸವಧರ್ಮ ಕೇಂದ್ರದಿಂದ ತಿರುಗಿಸ್ಕ. ಹಾಗೂ ನಮ್ಮ ವಿಲೇಜ್ ಗ್ರಾಮದ ಪ್ರಕಾಶವನ್ನು ಸಹ ಒಂದು ತಿರುಗಿಸ್ಕ ಸರ್. ಇಲ್ಲಿಗ ಹಂಗೆ ಈ ಕಡೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ 120ನೇ ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟಿದ್ದಾರೆ. ನಮ್ಮ ಸುಂದರವರಿಗೆ ನಮ್ಮ ಬಸವಧರ್ಮಕ್ಕೆ ಗ್ರಾಮಸ್ಥ ಪರವಾಗಿ ಭಕ್ತಿಯಿಂದ ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀ ಕುಮಾರಸ್ವಾಮಿಯವರು, ಲಿಂಗಪ್ಪನವರು, ಪ್ರಕಾಶ್, ಕೀರ್ತಿಯವರು, ಸ್ವಾಮಿಯವರು ಅವರು ಸಹ ಈ ಕಡೆಗೆ ಬಂದು ಸಾಗ ಕೊಟ್ಟಿದ್ದಾರೆ. ಅವರು ಸಹ ಭಕ್ತಿಯಿಂದ ಶರಣಾರ್ಥಿಗಳು ಹಾಗೂ ಮತ್ತು ಈ 120ನೇ ಕಾರ್ಯಕ್ಕೆ ವಹಿಸಿಕೊಂಡು ನಡೆಸಿಕೊಟ್ಟಿದ್ದಾರೆ. ಅವರು ಸಹ ಭಕ್ತಿಯಿಂದ ಶರಣಾರ್ಥಿಗಳು ಸುಂದರಪ್ಪನವರಿಗೆ. ಹಾಗೂ ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬಸವಧರ್ಮ ಕೇಂದ್ರ ವತಿಯಿಂದ ಇವರಿಗೆ ಒಟ್ಟು ಮಾಡಿ ನಾವೀಗ ಒಂದು ಮಹಾಮನೆ ಕಾರ್ಯ ಆಯೋಜಿಸಿ ಇವರಿಗೆ ನಮ್ಮ ಬಸವಧರ್ಮವರಿಗೆ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಯಾಕೆ ಯಾಕೆ ವೀಡಿಯೋ ಆಯ್ತಾ ಅಷ್ಟು ಬಡ ಬಡ ಈಗ ವೀಡಿಯೋ ಅಲ್ಲಿ ರೀ ವಿಡಿಯೋ ಸಪ್ರೇಟ್ ಆಗುತ್ತೆ. ಇದು ಅಮ್ಕಿದ್ರೆ ಫೋಟೋ ತಗೊಳುತ್ತೆ ಪಟ ಬರ್ತದೆ ಅಂತ. ಈ ಕಡೆ ನೋಡಿ, ಈ ಕಡೆ ನೋಡಿ. ಹಾಗೂ ನಮ್ಮ ಗ್ರಾಮದ ಕೀರ್ತಿಯ ಕೀರ್ತಿ ಬಂದಿದೆ. ಅವರು ಸಹ ನಮ್ಮ ಕಡೆಯಿಂದ ಒಂದು ಮಾತಾಡಿ ನೀವು. ಸ್ವಾಮಿಗಳು ಬಂದಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ಸಹ ಲಿಂಗಪ್ಪನವರು ಸದಸ್ಯರು ಬಸವಧರ್ಮ ಕೇಂದ್ರ, ಅವ್ರಿಗೂ ಸಹ ನಮ್ಮ ಬಸವಧರ್ಮ ಕೇಂದ್ರದಿಂದ ತಿರುಗಿಸ್ಕ. ಹಾಗೂ ನಮ್ಮ ವಿಲೇಜ್ ಗ್ರಾಮದ ಪ್ರಕಾಶವನ್ನು ಸಹ ಒಂದು ತಿರುಗಿಸ್ಕ. ಇಲ್ಲಿಗ ಹಂಗೆ ಈ ಕಡೆ
ಅರ್ಪಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ 120ನೇ ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟಿದ್ದಾರೆ. ನಮ್ಮ ಸುಂದರವರಿಗೆ ನಮ್ಮ ಬಸವಧರ್ಮಕ್ಕೆ ಎಲ್ಲ ಗ್ರಾಮಸ್ಥ ಪರವಾಗಿ ಭಕ್ತಿಯಿಂದ ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀ ಕುಮಾರಸ್ವಾಮಿಯವರು, ಲಿಂಗಪ್ಪನವರು, ಪ್ರಕಾಶ್, ಕೀರ್ತಿಯವರು, ಸ್ವಾಮಿಯವರು ಅವರು ಸಹ ಈ ಕಾರ್ಯಕ್ಕೆ ಬಂದು ಸಾಗ ಕೊಟ್ಟಿದ್ದಾರೆ. ಅವರು ಸಹ ಭಕ್ತಿಯಿಂದ ಶರಣಾರ್ಥಿಗಳು ಹಾಗೂ ಈ 120ನೇ ಕಾರ್ಯಕ್ಕೆ ಅಧ್ಯಕ್ಷ ವಹಿಸಿಕೊಂಡು ನಡೆಸಿಕೊಟ್ಟಿದ್ದಾರೆ. ಅವರು ಸಹ ಭಕ್ತಿಯಿಂದ ಶರಣಾರ್ಥಿಗಳು ಸುಂದರಪ್ಪನವರಿಗೆ. ಹಾಗೂ ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಬಸವಧರ್ಮ ಕೇಂದ್ರ ವತಿಯಿಂದ ಇವರಿಗೆ ಒಟ್ಟು ಮಾಡಿ ನಾವೀಗ ಒಂದು ಮಹಾಮನೆ ಕಾರ್ಯ ಆಯೋಜಿಸಿ ಇವರಿಗೆ ನಮ್ಮ ಬಸವಧರ್ಮವರಿಗೆ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇದರ ಜೊತೆಯಲ್ಲಿ ಅನುಭವ ಮಂಟಪವನ್ನು ನಿರ್ಮಾಣ ಆಗಿದೆ. ಅನುಭವ ಮಂಟಪವನ್ನು ಒಂದು ಸಂಸತ್ ಭವನ್ ವಿಶ್ವದಲ್ಲಿ ಅದೇ ಫಸ್ಟು ಅದರ ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸಂಸತ್ ಭವನ್ ಅಂತ. ಆಗ ಒಂದು ಸಮುದ್ರ ಭಾಷೆ ಇತ್ತು. ಆ ಸಮುದ್ರ ಭಾಷೆಗಳು ವೈದಿಕ ಓದಿದ್ರೆ ಯಾರಿಗೂ ಅದು ಅರ್ಥವಾಗ್ತಾ ಇರಲಿಲ್ಲ. ಆಗ ಬಸವಣ್ಣವರು ಬಹು ಸಾಮಾನ್ಯ ಜನತೆಗೆ ಅರ್ಥಪೂರ್ಣವಾಗಿ ಅರ್ಥ ಆಗುವಂತೆ ವಚನ ಕೊಟ್ಟು ವಚನವೇ ಮಾತಲ್ಲ. ಲಿಂಗಾಯತ ಧರ್ಮ ಅಂದ್ರೆ ಈ ಜಗತ್ತಿನ ದೊಡ್ಡ ಧರ್ಮವಾಗಿದೆ. ನಾವುಗಳು ದಾಸವಾಳ ಮೂರ್ತಿಗಳು, ಜ್ಞಾನ ಮೂರ್ತಿಗಳು, ವಚನ ಮೂರ್ತಿಗಳು. ಈ ವಚನ ಯಾರು ಬೇಕು ಓದಿದ್ರೆ ಅವರ ಮನಃಶಾಂತಿ ಉಂಟಾಗ್ತದೆ. ಮನಃಶಾಂತಿ ಉಂಟಾಗ್ತದೆ. ಈ ಕಡೆ ಯಡೂರು ಶ್ರೀಕೃಷ್ಣ ಬಂದರು ದಕ್ಷಿಣ ಭಾಗಕ್ಕೆ, ಮಲೆ ಮಹೇಶ್ವರ ಬಂದರು, ಗುರುಮಲ್ಲೇಶ್ವರ ಬಂದರು, ನಂಜುಂಡೇಶ್ವರರು, ಮಂಡ್ಯ ಜಿಲ್ಲೆ ಕೇರ್ಪಡೆ ಸ್ವಚ್ಛಲಿಂಗೇಶ್ವರರು ಇಬ್ಬರು ಒಂದು ಸಮಕಾಲರು. ಕೆಗ್ಗೆ ಬಂದು ಅದೇ ಮೂಲ ಕೆಗ್ಗೆ ತೋಟಗಾರ ತಪಸ್ಸು ಮಾಡಿದ ಸ್ಥಳ. 12 ವರ್ಷ ಕಾಲವಾಗಿ ಅಲ್ಲಿ ಪ್ರಸಾದ ಇತ್ತಲ್ಲಿ. ಸೈನಿಕ ಬಂದ್ಮೇಲೆ ಯಾರು ಹಂಗೆ ಮುಚ್ಚಿದ್ರು ಮತ್ತೆ ಅಂತ. ಆ ಮತ್ತೆ ನೋಡುವಾಗ ಪ್ರಸಾದ ಹಂಗೆ ಇದ್ದಿತ್ತು. ಆ ಪ್ರಸಾದವನ್ನು 770 ದಳವನ್ನು ಅದನ್ನು ಕಲಿಸಿ ಉತ್ತದೇ ಕಲಿಸಿ ಆಗ್ತಾವ ಮಾಡಿದ್ರು ಸಿದ್ಧಲಿಂಗೇಶ್ವರರು. ಆ ಒಂದು ನೋಡಿ ಯಾರ ಜನ್ಮ ಅಂದರು ಜಗಜ್ಯೋತಿ ಬಸವಣ್ಣ ಅಂತ ಹೇಳಿದ್ರು. ಯಾರು ಎರಡು ಸಿದ್ಧಲಿಂಗೇಶ್ವರರು ಅಂತ ಇಂಥ ಒಂದೇ ಸ್ಥಳ. ಕೈಯಲ್ಲಿ ಧರ್ಮವಿರಲಿ, ಮನದಲ್ಲಿ ಧರ್ಮವಿರಲಿ, ಮಾತಿನಲ್ಲಿ ಸತ್ಯವಿರಲಿ, ಹೃದಯದಲ್ಲಿ ದಯವಿರಲಿ. ನಮ್ಮ ಕೂಡಲ ಸಂಗಮ ದೇವ ಅಂದರು. ಬಸವಣ್ಣವರು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲಿ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಅಂದರು. ಅವರು ಬಸವಣ್ಣವರು ಪ್ರೀತಿ ವಿಶ್ವಾಸದಿಂದ ಒಂದು ಸೇತುವೆ ಕೊಟ್ಟರು. ಯಾಕೆ ಶರಣರ ಸೇತುವೆ ಅಂತ. ಒಂದು ದಿನಕ್ಕೆ 1 ಲಕ್ಷದ ಮೇಲೆ 90,000 ಗಂಟೆ ದಾಸೋಹ ನೀಡ್ತಿದ್ರು. ಬಸವಣ್ಣವರು 1,90,000 ಗಣಗಳಿಗೆ ದಾಸೋಹವನ್ನು ನೀಡುತ್ತಿದ್ದರು. ಇವತ್ತು ಹಿಂದಿದ್ದು ಬಸವನ ಕೊಟ್ಟ ಕೊಡುಗೆ ಇವತ್ತು ಮಠಗಳಲ್ಲಿ, ಮಂದಿರಗಳಲ್ಲಿ ದಾಸೋಹ ನಿರತ ನಡೆದುಕೊಳ್ಳುತ್ತದೆ. 12 ಶತಮಾನ ಮೊದಲು ಉಚಿತವಾಗಿ ಅದಲ್ಲ 12 ಶತಮಾನದ
ಸಂತೆ ಸಂತೆ ಬಿಡಿ ಅಣ್ಣ ಆಫ್ ಮಾಡಿ ಸಂತೆ ಹಾಕ್ಬಿಡಿ ಅನ್ಯ ಶತಮಾನ ಬರುವ ಮುಂಚಿತವಾಗಿ ಬಿಡಿ ಬಿಡಿ ನಮ್ಮಲ್ಲಿ ಎಲ್ಲಿ ಮಠ ಇರಲಿಲ್ಲ. ಬಸವಣ್ಣ ಬಂದ್ಮೇಲೆ ಎಲ್ಲ ಕಡೆ ಮಠ ಓ, ಸಂತೆ ಬಿಡ. ಸಂತೆ ಸ್ಥಾಪನೆ ಆಯಿತು. ಅದರಿಂದ ಹಾಂ ಬಂದ್ಬಿಡಿ ಬಿಡಿ ಸ್ಥಾಪನೆ ಆಯಿತು. ಅಪ್ಪನಮ್ಮ ಪಾದಚರಣೆಯ ಒಬ್ಬರು ದೂರ ಕಕ್ಕ ಇಲ್ಲ. ಬಸವಣ್ಣ ಕಲಿದ್ರೆ ಮಾಧವಂಬಿಕ ಯಾಕೆ ಹೇಳಿಲ್ಲ? ಬಸವಣ್ಣವರು ಅವರ ಇಷ್ಟಲಾಗಿ ನೋಡ್ತಿದ್ರು ಎಲ್ಲ ಶಿವಶರಣರನ್ನು. ಅಂಬೇರಿ ಚೌಡಯ್ಯನವರು, ಒಪ್ಪಿನ ಮುದ್ದಣ್ಣ, ದೋಹರ ಕಕ್ಕಯ್ಯ, ಸರ್ವಜ್ಞ ಮೂರ್ತಿ, ಸಮಾಗಾರ ಹರಡಯ್ಯ, ಹಡಪ ಅಪ್ಪಣ್ಣ, ಮಕ್ಕ ಮಹಾದೇವಿ, ನೀಲಾಂಬಿಕಾ, ಗಂಗಾಂಬಿಕಾ ಎಲ್ಲ ಶರಣರಲ್ಲಿ ಇದ್ದರು. ಅಲ್ಲಿ ಒಂದು ಘೋಷಿತ ಅನುಭವ ಮಟ್ಟದಲ್ಲಿ ಚಿಂತನೆ ನಡೀತಿತ್ತು. ನಮ್ಮ ಕಲ್ಯಾಣ ರಾಜ್ಯ ಅಂದರೆ ಬಸವ ಕಲ್ಯಾಣ, ಐಕ್ಯ ಮಂಟಪ ಉಲ್ಲಸಂಗ ಮಂಟಪ, ಯಾದೋಗಿ ಉಳಿವಿ ಅಂತ. ಉಳಿವಿಗೆ ಚನ್ನಬಸವಣ್ಣವರು 12 ಜಂಗಮ ಕರ್ಕೊಂಡು ಇವಾಗ ವರ್ಷ ಮುಗಿಸ್ಬೋದು. 12,000 ಜಂಗಮರು ಅವತ್ತು ಇವತ್ತು ಕಾಲ ಅವತ್ತು ಏರಿದೆ ಎಲ್ಲ ಬೆಟ್ಟ. ಅಲ್ಲೂ ಮಹಾಮಯ ಮಾಡೋರು ಅವ್ರು ಇವತ್ತು 3 ಕೋಟಿ ವಚ ಎಲ್ಲ ಸುಟ್ಟಾಕೊಟ್ರು ವೈದ್ಯದವರು. ನಾವು ಇವರಲ್ಲಿ 24,000 ವಚ ಕೊಟ್ಟರು. ಅಲ್ಕಟ್ಟಿ ಮಂಡಪನವರು ಇವರೇ ರಕ್ಷಣೆ ಕೊಟ್ಟರು. ಅವರು ಒಪ್ಪಿದರೆ ನಮ್ಮ ಧರ್ಮ ಹುಟ್ಟಿರಲಿಲ್ಲ. ಅವರೇ 8 ಮಾಸಗಳು. ಅದರಿಂದ ನಾವು ಇಲ್ಲಿ ಸಂದಾದವರಿಗೆ ಒಂದು ಮಹಾಮಯ ಕಾರ್ಯಕ್ರಮಗಳು ನಡೆಸಿ ಇದೆಲ್ಲ ಆಗಮಿಸಿದೆ. ಭಾಳ ಅಸತ್ವರು ಕಷ್ಟಪಟ್ಟು ಎಲ್ಲರೂ ಬನ್ನಿ ಎಂದು ಒಂದು ಬಂದಿದ್ದಾರೆ. ನಾವು ಅಧ್ಯಯನ ಸಾಕು. ಅದೇ ಧರ್ಮ ಸಂಸ್ಕಾರ, ಲಿಂಗ ಸಂಸ್ಕಾರ, ಧರ್ಮ ಸಂಸ್ಕಾರ, ಆಚಾರ ಸಂಸ್ಕಾರ ಅದೇ ಎಲ್ಲ ಇರಬೇಕು. ನಾವು ಲಿಂಗವಂತರಾಗಿದ್ದರು ಅವ್ರಿಗೆ ಧರ್ಮ ಸಂಸ್ಕಾರ ಇರಬೇಕು. ಬೆಳಿಗ್ಗೆ ಎದ್ದು ಬುದ್ಧಿ ಹಚ್ಬೇಕು, ಲಿಂಗ ಪೂಜೆ ಮಾಡಬೇಕು. ಮನೆಗೆ ಯಾರೇ ಬಂದರೂ ಶರಣಪಡಿ ಶರಣಾಗಿರೋದು ಅದೇ ನಮ್ಮ ಧರ್ಮದ ಸಂಸ್ಕಾರ. ಸಮಯ ಯಾರು ಮಾಡ್ತಾರೆ ನಿಮಗೆಲ್ಲ ಶರಣು ಈಗ ಸನ್ಮಾನ ಅಂದರೆ ಸನ್ಮಾನ ಪತ್ರ ಒಂದು ರೀತಿಯವರು ಹೊನ್ನಪ್ಪ ದಾಸೋಹದಲ್ಲಿದ್ದರು. ಇವರುಗಳು ಬಸವ ತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಆಸಕ್ತಿಯಿಂದ ಧರ್ಮದಿಂದ ತೊಡಗಿಸಿಕೊಂಡು ಈ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇತರ ಹೆಚ್ಚಿನ ಸಮಾಜ ಸೇವೆಯಿಂದ ಬಸವ ಬಸವಾದಿ ಶರಣ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮ ಆಯೋಜಿಸಿ ಕಗ್ಗೆರೆ ತಪೋಕ್ಷೇತ್ರ ಚೌಡಾಧಾರ್ಯ ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ಇವರಿಗೆ ಹುಲಿದುರ್ಗ ಶ್ರೀಗಳು ಸನ್ಮಾನ ಮಾಡಿ ಗೌರವಿಸಿ ಬಸವಾದಿ ಶರಣರ ಅನುಗ್ರಹ ಇರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನೀಡುತ್ತಿರುತ್ತೇವೆ. ಬಸವಾದಿ ಶರಣರ ಸದಾ ಅನುಗ್ರಹ ಇರಲಿ ಎಂದು ಹಾರೈಸುತ್ತೇವೆ. ಇತಿ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ದೇವ ನಮ್ಮ ಕೂಡಲ
ದೈವ ಕನ್ನಡ ಇದ್ದೀನಿ. ಲೋಕದ ಗಂಟು ನೀವೇಕೆ ತಿರುವಿರಿ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ಮನವ ಸಂತೈಸಿಕೊಳ್ಳಿ ಲೋಕದ ಗಂಟು ನೀವೇಕೆ ತಿರುವಿರಿ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ತನುವ ಸಂತೈಸಿಕೊಳ್ಳಿ ಲೋಕದ ಗಂಟು ನೀವೇಕೆ ತಿರುವಿರಿ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಅಳುವವರ್ಯಾರಿಲ್ಲಿ ನೆರಮನೆಯ ದುಃಖಕ್ಕೆ ಅಳುವವರ್ಯಾರಿಲ್ಲಿ ಲೋಕದ ಗಂಟು ನೀವೇಕೆ ತಿರುವಿರಿ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ತನುವ ಸಂತೈಸಿಕೊಳ್ಳಿ ಲೋಕದ ಗಂಟು ನೀವೇಕೆ ತಿರುವಿರಿ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರಮನೆಯ ದುಃಖಕ್ಕೆ ಅಳುವವರ್ಯಾರಿಲ್ಲಿ ನೆರಮನೆಯ ದುಃಖಕ್ಕೆ ಅಳುವವರ್ಯಾರಿಲ್ಲಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಲೋಕದ ಡಂಕು ನೀವೇಕೆ ತಿರುವಿರಿ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ಮನವ ಸಂತೈಸಿಕೊಳ್ಳಿ ಶ್ರೀ ಬಸವೇಶ್ವರಾಯ ನಮಃ ಓಂ ಬಸವೇಶ್ವರಾಯ ನಮಃ ಓಂ ಶ್ರೀ ಬಸವೇಶ್ವರಾಯ ನಮಃ ಓಂ ಶ್ರೀ ಬಸವೇಶ್ವರಾಯ ನಮಃ ಓಂ ಸಿದ್ಧಲಿಂಗೇಶ್ವರಾಯ ನಮಃ ಓಂ ಯಡಿಯೂರು ಸಿದ್ಧಲಿಂಗೇಶ್ವರಾಯ ನಮಃ ಓಂ ಬಸವೇಶ್ವರಾಯ ನಮಃ ಓಂ ಬಸವೇಶ್ವರಾಯ ನಮಃ ಓಂ ಬಸವೇಶ್ವರಾಯ ನಮಃ ಓಂ ಸಿದ್ಧಲಿಂಗೇಶ್ವರಾಯ ನಮಃ ಓಂ ಶ್ರೀ ಗುರು ಸಿದ್ಧಲಿಂಗೇಶ್ವರಾಯ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸನ್ಮಾನ ಸ್ವೀಕರಿಸಿದ ಪ್ರಸಾದ್ನವರು ಅವರ ಗಂಟಾಸಾರವಾಗಿ ಒಂದು ಅನುಭವದಿಂದ ವಚನ ನುಡಿದರೆ ಅವರು ಸಹ ಶರಣಾರ್ಥಿಗಳು. ಈಗ ಅಧ್ಯಕ್ಷರ ಭಾಷಣ ಮಾತಾಡಿ. ತಥಾ ಲಾಸ್ಟ್ ಭಾಷಣ ಅದೇ ಅನುಭವ ಮಾತಾಡಿ. ಉಳಿದಂತಾರು ಕುಳಿತಿರ್ಗಪ್ಪಡಿ ಉಜಿನಿ ಗ್ರಾಮದ ಭಾಷೆ ಓದು ಹೇಳಿ ಮಾತಾಡಿ ನೋಡಿ ಅಷ್ಟೇ ಅನುಭವ ಮಂಟಪದ ಪ್ರಕಾರ ಇಲ್ಲಿ ಮೂರು ಜಿಲ್ಲೆ ನಿಗಂತ ತಾಲೂಕು ದೇವದುರ್ಗ ಹೋಬಳಿ ಉಜಿನಿ ಗ್ರಾಮದಲ್ಲಿ ವಾಸವಾಗಿರುವ ಶಿವನಂಜಪ್ಪನಾದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಆಶೀರ್ವಾದಗಳೊಂದಿಗೆ ಬಸವೇಶ್ವರನ ಸಾಕ್ಷಿ ಮುಂದೆ ಎಲ್ಲ ಅನುಭವದ ಸಾಕ್ಷಿಯಾಗಿ ಒಂದು ವೇದಿಕೆಗೆ ಬಂದಿದ್ದೀನಿ. ಮುಂದೆ ಭಗವಂತ ಎಲ್ಲರಿಗೂ ಆಯುರ್ವೇದ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಬಸವೇಶ್ವರ ಎಂಬ ಒಂದು ವಚನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಬಂಧು ಮಿತ್ರರು ಹಾಗೂ ಅಕ್ಕಪಕ್ಕದ ಬಂಧು ಮಿತ್ರರಿಗೆ ಭಗವಂತ ಒಳ್ಳೆಯ ಮಾಡಲಿ. ಬಸವೇಶ್ವರಾಯ ನಮಃ. ಓಂ ಯಡಿಯೂರು ಸಿದ್ಧಲಿಂಗೇಶ್ವರಾಯ ನಮಃ. ಅಧ್ಯಕ್ಷ ವಹಿಸಿಕೊಂಡ ಅವರು ನಮ್ಮ
ಅನುಭವ ಮಂಟಪಕ್ಕೆ ಸುಣ್ಣಪ್ಪಗಳು ಹಂಚಿಕೊಂಡು ಸಂಸಕ್ಕೆ ಬರೋಣ ನಾವು ಕಕ್ಕಮಗರ ಅವರು ಶರಣಾರ್ಥಿಗಳು ಶ್ರೀ ಗುರು ಬಸವಲಿಂಗ ಬಸವಣ್ಣವರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಎಲ್ಲರೂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ಆಯ್ತಾ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ಗತಿ ಎನ್ನ ಮತಿ ನೀನೇ ಕಣ್ಣಯ್ಯ ಎನ್ನ ಗುರು ಪರಮ ಗುರು ನೀನೇ ಕಣ್ಣಯ್ಯ ಎನ್ನ ಅಂತರಂಗದ ಜ್ಯೋತಿ ನೀನೇ ಕಣ್ಣಯ್ಯ ನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಶರಣ ಶರಣಾರ್ಥಿ ಈಗ ನಮ್ಮ ಬೆಂಗಳೂರು ಬಸವಧರ್ಮ ಕೇಂದ್ರ ವತಿಯಿಂದ ಕೊರಿಯ ತಾಲೂಕು ತುಮಕೂರು ಜಿಲ್ಲೆ ಉಳಿದ ಹೋಬಳಿ ವ್ಯಾಪ್ತಿಗೆ ಬರುವ ಉಜಿನೇಕರ ಗ್ರಾಮದಲ್ಲಿ 120ನೇ ಮಹಾಮಾರಿ ಕಾರ್ಯಕ್ರಮವನ್ನು ಆಯೋಜಿಸಿ ಇದೇ ಸಂದರ್ಭದಲ್ಲಿ ನಮ್ಮ ಯಜಮಾನರಾದ ಶರಣರಾದ ಸುಂದರಪ್ಪನವರು 120ನೇ ಮಹಾಮಾರಿಗೆ ಅದಕ್ಕೆ ವಹಿಸಿಕೊಂಡಿದ್ದಾರೆ. ಅವರು ಸಹ ಬಸವಧರ್ಮ ಕೇಂದ್ರ ವತಿಯಿಂದ ಈ ಗ್ರಾಮ ಸಮಸ್ತ ವತಿಯಿಂದ ಭಕ್ತಿಯಿಂದ ಶರಣ ಸ್ವಾಗತ ವಹಿಸುತ್ತಿದ್ದೇವೆ. ಸುಂದರಪ್ಪನವರಿಗೆ ಶರಣಾರ್ಥಿನಿ ಇದೇ ಸಂದರ್ಭದಲ್ಲಿ ನಾವುಗಳು ಒಂದು ದಾಸೋಹ ದಾನಿಗಳಾಗಿದ್ದರಿಂದ ಇವೆಲ್ಲ ನಮ್ಮ ಕೇಂದ್ರಕ್ಕೆ ಒಂದು ಮೆಂಬರ್ ಆಗೋದ್ರಿಂದ ಇವರಿಗೆ ನಾವು ಕರ್ನಾಟಕ ರಾಜ್ಯ ಬಸವಧರ್ಮ ಕೇಂದ್ರ ವತಿಯಿಂದ ಸನ್ಮಾನ ಮಾಡಬೇಕೆಂದು ಅವರು ಸನ್ಮಾನಕ್ಕೆ ಸ್ವೀಕರಿಸಿ ಆಗಮಿಸಿದ್ದೆ. ಅವರು ಸಹ ಭಕ್ತಿಯಿಂದ ಬಸವಣ್ಣವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಈ ವೇದಿಕೆ ಮೇಲೆ ಕುಮಾರಸ್ವಾಮಿಯವರು, ಲಿಂಗಪ್ಪನವರು, ಪ್ರಕಾಶ್ ಅವರು, ಸ್ವಾಮಿಯವರು, ಕೀರ್ತಿಯವರು ಅವರು ಸಹ ಆಗಮಿಸಿದರೆ ಅವರು ಸಹ ನಮ್ಮ ಬಸವಧರ್ಮ ಕೇಂದ್ರದಿಂದ ಭಕ್ತಿಯಿಂದ ಶರಣು ಸ್ವಾಗತವನ್ನು ವಹಿಸುತ್ತೇವೆ. ಶರಣಾರ್ಥಿಗಳು ಹಿಂಗೆ ಬರೋದಕ್ಕೆ ಅಂದಕ್ಕೆ ಇದು ಮಹಾಮಾಯಿ ಎಂದರೆ ಒಂದು ಬಸವಣ್ಣವರ ಕಟ್ಟಿದ ಮಹಾಮಾಯಿ. ಕಲ್ಯಾಣದಲ್ಲಿ ಬಂದು ಮಹಾಮಾಯಿ ಮಾಡಬೇಕು. ಮಹಾಮಾಯಿ ಯಾಕೆ ಮಾಡಬೇಕ? ಅವರ ಉದ್ಯೋಗದಲ್ಲಿ ಕ್ರಾಂತಿ ಆಯಿತು. ಯಾಕೆ ಕ್ರಾಂತಿ ಆಯಿತು? ಅಕ್ಕುಂಗ ಲಿಂಗದೀಶ ಕೊಡಿ ಎಂದರು, ಕೊಡು ಬರಲ್ಲ ಅಂದರು. ಆಗ ಅವರು ನನಗೆ ಅವಾಗ ಸೋದರಲ್ಲ ಇಲ್ಲ ಲಿಂಗ ಹಾಕೊಂಡು ತಿರಸ್ಕಾರ ಮಾಡಿ ಅವರು ಮನೆ ಬಿಟ್ಟು ಬಂದು ಕಲ್ಯಾಣಕ್ಕೆ ಬಂದರು. ಕಲ್ಯಾಣ ಬಂದು ಒಂದು ಮಹಾಮಯ ಮಾಡೋದು, ಅದು ದಾಸೋಹ ಕೇಂದ್ರ ಅಂತ, ದಾಸೋಹ ಭವನ. ಮೊಟ್ಟ ಮೊದಲು ಬಸವಣ್ಣವರೇ ಮಹಾಮಯ ಮಾಡಿ ಅವ್ರ ಕಾಲದಲ್ಲಿ ಒಂದು ರೀತಿಯಲ್ಲಿ